ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಈಗ ಒಂದು ಹಂತಕ್ಕೆ ರಿಲ್ಯಾಕ್ಸ್ ಆಗಿರ್ತಾರೆ. ಯಾಕಂದರೆ ಅವರದ್ದೇ ಚಿತ್ರದ ಹೀರೋಯಿನ್ ಅವರ ಮೇಲೆ ಅತ್ಯಾಚಾರ ಯತ್ನದ ಆರೋಪ ಮಾಡಿ 34 ವರ್ಷಗಳ ನಂತರ ಬಹಿರಂಗವಾಗಿ ಸಾರಿ ಕೇಳಿದ್ದಾರೆ. ಅರೆ, 34 ವರ್ಷದ ಹಿಂದಿನ ಕೇಸಿಗೆ ಈಗ ಸಾರಿ ಕೇಳೋ ಅಗತ್ಯ ಏನಿತ್ತು ಅನ್ನಿಸಬಹುದು. ರವಿಚಂದ್ರನ್ ಆ ನಟಿಯನ್ನು ಸುಮ್ಮನೆ ಬಿಟ್ಟಿರಲಿಲ್ಲ. ಕೋರ್ಟಿಗೆ ಎಳ್ಕೊಂಡು ಬಂದು ಕೇಸ್ ಗೆದ್ದಿದ್ರು. ₹1 ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ರು. ಅಂದಹಾಗೆ ಆ ಕೇಸ್ನಲ್ಲಿ ಇದ್ದ ಇನ್ನೊಂದು ವಿಷಯ, ಆ ಹೇಳಿಕೆಯನ್ನು ವರದಿ ಮಾಡಿದ್ದ ಲಂಕೇಶ್ ಪತ್ರಿಕೆ. ವೀಕ್ಷಕರೇ, ಎಲ್ಲ ಕಡೆ ರವಿಚಂದ್ರನ್ ವಿರುದ್ಧದ ಅತ್ಯಾಚಾರ ಆರೋಪ ಯತ್ನ ಅಂತಾನೆ ಹೇಳಾಗ್ತಾ ಇದೆ. ಆದರೆ ಅದು ಅತ್ಯಾಚಾರ ಯತ್ನ ಅಲ್ಲ, ಅಟೆಂಪ್ಟ್ ಟು ರೇಪ್ ಕೂಡ ಅಲ್ಲ. ಅದು ಅರ್ಥ ಆಗಬೇಕು ಅಂದರೆ ಇಡೀ ಸ್ಟೋರಿಯನ್ನು ಕೇಳಿಸ್ಕೋಬೇಕು. ಕನ್ನಡ ಚಿತ್ರರಂಗದ ಶೋಮ್ಯಾನ್ ಅಂತ ಕರೆಸಿಕೊಳ್ಳೋ ರವಿಚಂದ್ರನ್ ಅಂಥ ತಪ್ಪು ಕೆಲಸ ಮಾಡಲ್ಲ, ಮಾಡೂ ಇಲ್ಲ. ವೀಕ್ಷಕರೇ, ಹಳ್ಳಿ ಮೇಷ್ಟ್ರು ಸಿನಿಮಾ ಶುರುವಾಗಿದ್ದು 1992ರಲ್ಲಿ. ಆ ಸಿನಿಮಾಗೆ ಮೋಹನ್ ಮಂಜು ಅಂತ ರವಿಚಂದ್ರನ್ ಅವರ ಹತ್ರ ಇದ್ದವರೇ ಕೆಲಸ ಮಾಡ್ತಿದ್ದವರು ನಿರ್ದೇಶಕರು. ಶಾಂತಿ ಕ್ರಾಂತಿ ಸಿನಿಮಾ ಅಟ್ಟರ್ ಫ್ಲಾಪ್ ಆದಾಗ ನಂತರ ಬಂದಂಥ ಸಿನಿಮಾ ಹಳ್ಳಿ ಮೇಷ್ಟ್ರು. ಅಫ್ಕೋರ್ಸ್ ಶಾಂತಿ ಕ್ರಾಂತಿಗೂ ಮೊದಲು ರಾಮಾಚಾರಿ ಹಿಟ್ ಆಗಿತ್ತು. ಆಗ ಲೋ ಬಜೆಟ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ರವಿಚಂದ್ರನ್ ಕಣ್ಣಿಗೆ ಬಿದ್ದಿದ್ದೆ ಹಳ್ಳಿ ಮೇಷ್ಟ್ರು ಕಥೆ. ತಮ್ಮದೇ ಈಶ್ವರಿ ಕಂಬೈನ್ಸ್ ಬ್ಯಾನರಿನಲ್ಲಿ ನಿರ್ಮಾಣ ಮಾಡಿದ ಸಿನಿಮಾ ಹಳ್ಳಿ ಮೇಷ್ಟ್ರು. ಒರಿಜಿನಲ್ ಸ್ಟೋರಿ ತಮಿಳಿನ ಮುಂಡಾನೈ ಮುಡಿಚ್ಚು ಸಿನಿಮಾ. ಚಿತ್ರಕ್ಕೆ ಭಾಗ್ಯರಾಜ್ ಕಥೆ ಚಿತ್ರಕಥೆ ನಿರ್ದೇಶನ ಮಾಡಿದ್ರು. ಹೀರೋ ಕೂಡ ಅವರೇ. ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದನ್ನು ಕನ್ನಡದಲ್ಲಿ ಮಾಡಿದಾಗ ರವಿಚಂದ್ರನ್ ಕಣ್ಣಿಗೆ ಬಿದ್ದ ನಾಯಕಿಯೇ ಈಗ ಸಾರಿ ರವಿಚಂದ್ರನ್ ಸರ್ ಅಂತಿರೋ ನಟಿ ಬಿಂದಿಯಾ. ಅಂದಹಾಗೆ ಬಿಂದಿಯಾ ಹಿಂದೂ ಅಲ್ಲ, ಶಿ ವಾಸ್ ಎ ಮುಸ್ಲಿಂ. ಫರೀನ್ ಖಾನ್ ಅನ್ನೋದು ಹೆಸರು. ಈ ಬಿಂದಿಯಾ ಮನೋಜ್ ಪ್ರಭಾಕರ್ ಅನ್ನೋ ಮಾಜಿ ಕ್ರಿಕೆಟ್ ಆಟಗಾರನನ್ನ ಮದುವೆಯಾಗಿದ್ದಾರೆ. ಈ ಮನೋಜ್ ಪ್ರಭಾಕರ್ ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಅಂಡ್ ಓಪನಿಂಗ್ ಬೌಲರ್ ಆಗಿದ್ದವನು. ತಾನು ತಪ್ಪಿಸಿಕೊಳ್ಳೋಕೆ ಕಪಿಲ್ ದೇವ್ ವಿರುದ್ಧ ಮ್ಯಾಚ್ ಫಿಕ್ಸಿಂಗ್ ಆರೋಪ ಮಾಡಿದ್ದ ಖದೀಮ. ಅದು ಬಿಡಿ. ಇನ್ನು ಈ ಸ್ಟೋರಿಗೆ ಬಂದರೆ, ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಡಿದ್ದಾವೆ, ರೊಮ್ಯಾಂಟಿಕ್ ಸಾಂಗ್ಸ್ ಇದ್ದಾವೆ. ಅದರಲ್ಲಿ ಸಖತ್ ರೊಮ್ಯಾಂಟಿಕ್ ಆಗಿರೋದು ನುಗ್ಗೆಕಾಯಿ ನುಗ್ಗೆಕಾಯಿ ಮಹಿಮೆ ಹಾಡು. ಆ ಹಾಡಲ್ಲೇ ಈ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಏನಾಗಿತ್ತು ಅಂದರೆ, ನೀವು ರವಿಚಂದ್ರನ್ ಸಿನಿಮಾ ನೋಡಿರ್ತೀರಿ. ಹಾಡುಗಳನ್ನಂತೂ ಎಕ್ಸ್ಟ್ರಾರ್ಡಿನರಿ ಶೂಟಿಂಗ್ ಮಾಡಿರ್ತಾರೆ. ಹಾಗೆ ನೋಡಿದರೆ ಒರಿಜಿನಲ್ ಸಿನಿಮಾ ಮತ್ತು ರವಿಚಂದ್ರನ್ ರೀಮೇಕ್ ಸಿನಿಮಾಗಳ ಮಧ್ಯೆ ಡಿಫರೆನ್ಸ್ ಇರ್ತಾ ಇದ್ದದ್ದೇ ಹಾಡುಗಳದ್ದು. ಜೊತೆಗೆ ಆತ ರಸಿಕತೆಯ ಬ್ರಹ್ಮ ಬೇರೆ. ನಾಯಕಿಯರ ಕೆನ್ನೆ, ತುಟಿ, ಎದೆ, ಹೊಕ್ಕಳು ಮೇಲೆಲ್ಲ ಮುತ್ತು ಕೊಡೋದು, ಹಣ್ಣುಗಳನ್ನು ಹಾಕೋದು ರವಿಚಂದ್ರನ್ ಸ್ಪೆಷಾಲಿಟಿ. ಜೊತೆಗೆ ಲೈಟಾಗಿ ಪೋಲಿತನ ಇರುತ್ತೆ, ಎಕ್ಸ್ಪೋಸ್ ಕೂಡ ಇದ್ದೇ ಇರುತ್ತೆ. ಈ ಹಾಡಿನಲ್ಲೂ ಅಷ್ಟೇ ಆಗಿತ್ತು. ಅದರ ಜೊತೆಗೆ ಸಿನಿಮಾದಲ್ಲಿ ಗಂಡನನ್ನು ಕೆಣಕೋ ಸೀನ್ಸ್, ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ಇದ್ವು. ಬಿಂದಿಯಾ ಇದರ ಬಗ್ಗೆ ಮಾತಾಡ್ತಾನೆ ಕಾಂಟ್ರವರ್ಸಿ ಆಗಿತ್ತು. ಅಂದಹಾಗೆ ಬಿಂದಿಯಾ ಮಾತನಾಡಿದ್ದದ್ದು ಆಗಿನ ಲಂಕೇಶ್ ಪತ್ರಿಕೆ ಜೊತೆ. ಸೆಟ್ನಲ್ಲಿ ರವಿಚಂದ್ರನ್ ಅವರು ಕ್ಯಾಮ್ರಾ ಇಟ್ಟಿರ್ತಾರಲ್ಲ, ಕ್ಯಾಮ್ರಾ ಹೇಗೆ ಇಡಬೇಕು ಅನ್ನೋದನ್ನು ಕೂಡ ಬಿಂದಿಯಾ ಹೇಳೋಕೆ ಮುಂದಾಗಿದ್ರಂತೆ. ರವಿಚಂದ್ರನ್ ಸಿನಿಮಾಗಳಲ್ಲಿ ಹೀರೋಯಿನ್ ಎದೆ ತುಟಿಗಳನ್ನು ಕ್ಲೋಸ್ ಅಪ್ ಶೂಟ್ ಮಾಡೋದು ಕಾಮನ್. ಅಂಥ ಒಂದು ಸೀನ್ನಲ್ಲಿ ಆಕೆಯ ಎದೆ ಮೇಲೆ ಕ್ಯಾಮ್ರಾ ಇಟ್ಟಿದ್ರಂತೆ, ಸೊಂಟವನ್ನು ಫೋಕಸ್ ಮಾಡ್ತಿದ್ರಂತೆ. ಇದ್ಯಾವುದೋ ಬೇರೆಯದ್ದೇ ಪಿಕ್ಚರ್ ಇರಬೇಕು ಅಂದ್ಕೊಂಡಿದ್ದ ಬಿಂದಿಯಾ ಸೆಟ್ನಲ್ಲಿ ಗಲಾಟೆ ಮಾಡ್ತಾರೆ. ಅದು ಪತ್ರಿಕೆಗಳಿಗೆ ಗೊತ್ತಾಗುತ್ತೆ. ಎಲ್ಲರೂ ಹಳ್ಳಿ ಮೇಷ್ಟ್ರು ಚಿತ್ರದ ಶೂಟಿಂಗ್ ಸೆಟ್ನಲ್ಲಿ ಗಲಾಟೆ ಅಂತ ರಿಪೋರ್ಟ್ ಮಾಡಿದರೆ, ಲಂಕೇಶ್ ಪತ್ರಿಕೆ ಮಾತ್ರ ಡಿಫ್ರೆಂಟ್ ಆಗಿ ವರದಿ ಮಾಡುತ್ತೆ. ಆ ಪತ್ರಿಕೆ ಜೊತೆ ಮಾತನಾಡುತ್ತಾ ಬಿಂದಿಯಾ ಏನು ಹೇಳಿದ್ರೋ, ಅವ್ರೇನು ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಲಂಕೇಶ್ ಪತ್ರಿಕೆ ಕೊಡೋ ಹೆಡ್ಲೈನ್, ನಟಿ ಬಿಂದಿಯಾ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ರವಿಚಂದ್ರನ್ ಅಂತ. ಶೂಟಿಂಗ್ ಮುಗಿದಿರುತ್ತೆ, ರಿಲೀಸ್ ಆಗೋದು ಬಾಕಿ ಇರುತ್ತೆ. ರವಿಚಂದ್ರನ್ ಸಿಟ್ಟಾಗ್ಬಿಡ್ತಾರೆ. ವಾಟ್ ಈಸ್ ದಿಸ್ ಅಂತಾರೆ. ಬಿಂದಿಯಾ ಹತ್ತಿರ ಕೂಡ ಏನಾಯ್ತು ಅಂತ ಕೇಳಲ್ಲ. ಲಂಕೇಶ್ ಪತ್ರಿಕೆ ಮಾರುಕಟ್ಟೆಗೆ ಬಂದ ಮಾರನೇ ದಿನ ನೇರವಾಗಿ ಕೋರ್ಟ್ಗೆ ಹೋಗ್ತಾರೆ. ಮಾನನಷ್ಟ ಕೇಸ್ ಹಾಕ್ತಾರೆ. ಹಾಕೋದು ಒಂದೇ ₹1 ಮಾನನಷ್ಟ ಮೊಕದ್ದಮೆ. ಜಸ್ಟ್ ₹1.
ಬಿಂದಿಯಾನ ಮತ್ತೆ ರವಿಚಂದ್ರನ್ ನೋಡೋದು ಕೋರ್ಟಲ್ಲೇ. ರವಿಚಂದ್ರನ್ ಅವರು ಆಗ ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿದ್ದರು. ಹಾಗಂತ ಕೋಟಿ ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಲಿಲ್ಲ. ಯಾಕಂದರೆ ಅಷ್ಟೊತ್ತಿಗಾಗಲೇ ಈಶ್ವರಿ ಪ್ರೊಡಕ್ಷನ್ಸ್ ದೇಶದ ದಿಗ್ಗಜ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಆಗಿತ್ತು. ಡಾಕ್ಟರ್ ರಾಜ್, ವಿಷ್ಣುವರ್ಧನ್, ಅಂಬರೀಷ್, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್, ತಮಿಳಿನಲ್ಲಿ ರಜನಿಕಾಂತ್ ಅವರ ಚಿತ್ರಗಳನ್ನು ನಿರ್ಮಾಣ ಮಾಡಿ ಗೆದ್ದಿತ್ತು. ಅಂತಹ ಸಂಸ್ಥೆ ವಿರುದ್ಧ ಆ ಸಂಸ್ಥೆಯ ವೀರಸ್ವಾಮಿ ಪುತ್ರನ ವಿರುದ್ಧ ಅಟೆಂಪ್ಟ್ ಟು ರೇಪ್ ಆರೋಪ ಬಂದರೆ ನ್ಯಾಷನಲ್ ನ್ಯೂಸ್ ಆಗೋದಿಲ್ವಾ? ಹಾಗೆ ಆಗಿತ್ತು. ವೀಕ್ಷಕರೇ, ಆ ಕೇಸ್ನಲ್ಲಿ ಲಂಕೇಶ್ ಪತ್ರಿಕೆಯ ಪರವಾಗಿ ರಿಪೋರ್ಟ್ ಮಾಡಿದ್ದವರು ಒಬ್ಬ ಹೆಣ್ಣುಮಗಳು. ಆಕೆಯ ಹೆಸರು ಬಿಂದಿಯಾಗೂ ನೆನಪಿಲ್ಲ. ಅಫ್ಕೋರ್ಸ್ 34 ವರ್ಷಗಳ ಹಿಂದಿನ ಕೇಸ್ ಬೇರೆ. ಕೋರ್ಟ್ಗಳಲ್ಲಿ ಸುಮಾರು ಸಲ ವಿಚಾರಣೆ ಮುಂದಕ್ಕೆ ಹೋಗಿ ಅದೆಷ್ಟೋ ವರ್ಷಗಳ ನಂತರ ತೀರ್ಪು ಬಂತು. ಬಿಂದಿಯಾನೇ ಕೋರ್ಟಿಗೆ ಬಂದು ಸ್ವತಃ ನ್ಯಾಯಾಧೀಶರ ಮುಂದೆ ನಿಂತು, ನಾನು ರವಿಚಂದ್ರನ್ ಅವರ ಮೇಲೆ ಇಂತಹ ಯಾವುದೇ ಆರೋಪ ಮಾಡಿಲ್ಲ, ಪತ್ರಿಕೆಯಲ್ಲಿ ಬಂದಿರುವುದು ಸುಳ್ಳು ಮತ್ತು ವಿಷಯವನ್ನು ತಿರುಚಿ ವರದಿ ಮಾಡಲಾಗಿದೆ ಅಂತ ಲಿಖಿತ ಹೇಳಿಕೆ ಕೊಟ್ಟರು. ರವಿಚಂದ್ರನ್ ಬಿಡಲಿಲ್ಲ. ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಇದು ರಿಪೋರ್ಟ್ ಆಗಬೇಕು ಅಂತ ಹಠ ಹಿಡಿದ್ರು. ಅದರಲ್ಲೂ ಗೆದ್ದರು. ಆಗಿದ್ದಿಷ್ಟೆ, ಬಿಂದಿಯಾ ಮೇಲೆ ರವಿಚಂದ್ರನ್ ಅತ್ಯಾಚಾರಕ್ಕೆ ಯತ್ನ ಮಾಡಿರಲಿಲ್ಲ. ಅದು ಅತ್ಯಾಚಾರ ಕೇಸ್ ಅಲ್ಲ. ಆ್ಯಕ್ಚುಯಲಿ ಮಾಧ್ಯಮಗಳಲ್ಲಿ ಮಾನಸಿಕ ಅತ್ಯಾಚಾರಕ್ಕೊಳಗಾಗಿದ್ದವರು ರವಿಚಂದ್ರನ್ ಅವರೇ ಹೊರತು ನಟಿ ಬಿಂದಿಯಾ ಅಲ್ಲ. ಸುದ್ದಿ ಬ್ರೇಕ್ ಆಗಿದ್ದು 1992ರಲ್ಲಿ. ಅದಾದ ಮೇಲೆ ಏನಾಯಿತು ಗೊತ್ತಾ? ಬಿಂದಿಯಾಗೆ ಹಿಂದಿಯಲ್ಲಿ ಜಾನಿ ತೇರೆ ನಾಮ್, ತಮಿಳಿನಲ್ಲಿ ಕಲೈಗ್ನಾನ್, ಕನ್ನಡದಲ್ಲಿ ರಾಯರು ಬಂದರು ಮಾವನ ಮನೆಗೆ, ಹಳ್ಳಿ ಮೇಷ್ಟ್ರು, ಹೀಗೆ ಕೈತುಂಬ ಸಿನಿಮಾ ಇದ್ದು ಕೆಲವು ಸೂಪರ್ ಹಿಟ್. ಕನ್ನಡದಲ್ಲಿ ವಿಷ್ಣುವರ್ಧನ್, ತಮಿಳಿನಲ್ಲಿ ಕಮಲ್ ಹಾಸನ್, ಹಿಂದಿಯಲ್ಲಿ ಅಕ್ಷಯ್ ಕುಮಾರ್, ಜಿತೇಂದ್ರ ಅಂತಹ ಸ್ಟಾರ್ ಹೀರೋಗಳ ಜೊತೆ ಸಿನಿಮಾ ಮಾಡಿದ್ರು. ಆದರೆ ರವಿಚಂದ್ರನ್ ವಿರುದ್ಧದ ಒಂದೇ ಒಂದು ಸುಳ್ಳು ಆರೋಪ ಮಾಡಿದ್ದ ಪರಿಣಾಮ ಏನಾಯಿತು ಗೊತ್ತಾ? ಚಿತ್ರರಂಗದವರೇ ಬಿಂದಿಯ ಸಹವಾಸ ಸಾಕು ಅಂತ ಡಿಸೈಡ್ ಮಾಡಿಬಿಟ್ರು. ಅಡ್ವಾನ್ಸ್ ಕೊಟ್ಟಿದ್ದವರು ಕೂಡ ವಾಪಸ್ ಕೇಳಲಿಲ್ಲ. ಬಿಂದಿಯ ಜೊತೆ ಮಾಡಬೇಕಿದ್ದ ಸಿನಿಮಾಗಳು ಡಬ್ಬಾ ಸೇರಿದ್ವು. ಯಂಗ್ ಏಜ್ನಲ್ಲಿ ಮಾಧುರಿ ದೀಕ್ಷಿತ್ ಥರ ಕಾಣ್ತಾಳೆ ಅಂತ ಆಫರ್ ಕೊಡ್ತಿದ್ದವರು ಸಿನಿಮಾಗೆ ಆಯ್ಕೆ ಮಾಡೋದನ್ನೇ ಬಿಟ್ಬಿಟ್ರು. ನೀವು ಬಾಜಿಗರ್ ಸಿನಿಮಾ ನೋಡಿದ್ದೀರಲ್ಲ, ಆ ಸಿನಿಮಾದಲ್ಲಿ ಬಿಂದಿಯಾಗೆ ಕಾಜಲ್ ಮಾಡಬೇಕಿದ್ದ ಪಾತ್ರದ ಆಫರ್ ಕೊಟ್ಟಿದ್ರಂತೆ. ಬಿಂದಿಯಾ ನೋಡೋಣ ಅಂದಿದ್ರಂತೆ. ಆದರೆ ಯಾವಾಗ ಕಾಂಟ್ರವರ್ಸಿ ಆಯಿತೋ ಆಮೇಲೆ ಬಾಜಿಗರ್ ಟೀಮ್ನವರು ಬಿಂದಿಯಾಗೆ ಫೋನ್ ಕೂಡ ಮಾಡಲಿಲ್ವಂತೆ. ಇದೆಲ್ಲ ಬಾಲಿವುಡ್ ಗಾಸಿಪ್ ಸ್ಟೋರಿಗಳು. ಆದರೆ ಬಿಂದಿಯಾ ಅವರು ಆರಂಭದ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ಕೊಟ್ಟರೂ ಕೂಡ ಅವರ ಸಿನಿಮಾ ಕಿರಿಯರ್ ಜಸ್ಟ್ 6 ವರ್ಷಕ್ಕೆ ಮುಗಿದು ಹೋಯಿತು. ಒಟ್ಟಾರೆಯಾಗಿ ನಟಿಸಿದ್ದು 17 ಸಿನಿಮಾ. ಕಾಂಟ್ರವರ್ಸಿ ಬ್ರೇಕ್ ಆದಮೇಲೆ ನಟಿಸೋಕೆ ಸಾಧ್ಯ ಆಗಿದ್ದು 5 ಸಿನಿಮಾ ಮಾತ್ರ. ಒಂದು ಸುಳ್ಳು ಕೇಸ್ ಒಬ್ಬ ನಟಿಯ ಬದುಕನ್ನೇ ನುಂಗಿಬಿಡ್ತು. ಅಂದ ಹಾಗೆ ಇದರಿಂದ ನಿಟ್ಟುಸಿರು ಬಿಟ್ಟವರು ರವಿಚಂದ್ರನ್. ಕೇಸ್ ಗೆದ್ದ ಮೇಲೆ ಅವರು ಯಾವತ್ತೂ ಕಾಂಟ್ರವರ್ಸಿ ಬಗ್ಗೆ ಮಾತನ್ನೇ ಆಡಲಿಲ್ಲ. ಅವರು ಕೇಳಿದ್ದುದು ಎರಡೇ. ಒಂದು, ಸತ್ಯ ಏನು ಅನ್ನೋದನ್ನು ಅದೇ ಪತ್ರಿಕೆ ಪ್ರಕಟ ಮಾಡಬೇಕು. ಇನ್ನೊಂದು, ಬಿಂದಿಯಾ ಎಲ್ಲೂ ಯಾವತ್ತು ರವಿಚಂದ್ರನ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗೋ ರೀತಿ ಹೇಳಿಕೆ ಕೊಡಬಾರ್ದು. ಇಷ್ಟೆಲ್ಲ ಆದಮೇಲೆ ₹1 ಡೆಫಾಮೇಷನ್ ಯಾಕೆ ಅಂತೀರಾ? ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕುವಾಗ ಇಷ್ಟು ಹಣ ಅಂತ ಕೇಳಲೇಬೇಕು. ಇಲ್ಲ ಅಂದರೆ ಕೇಸ್ ಹಾಕೋಕೆ ಆಗಲ್ಲ. ಕಾನೂನಿನ ಪ್ರಕಾರ ಯಾರಾದರೂ ಕೋಟ್ಯಂತರ ರೂಪಾಯಿ ಮಾನನಷ್ಟ ಪರಿಹಾರ ಕೇಳಿದರೆ ಅದಕ್ಕೆ ತಕ್ಕಂತೆ ಭಾರೀ ಮೊತ್ತದ ಕೋರ್ಟ್ ಫೀಸನ್ನು ದೂರು ನೀಡಿದವರೇ ತುಂಬಿರಬೇಕು. 1 ಕೋಟಿ ಮಾನನಷ್ಟ ಕೇಸ್ ಹಾಕಿದರೆ ಅದರ 10% ಕೇಸ್ ಹಾಕಿದ್ದವರೇ ಕೋರ್ಟ್ನಲ್ಲಿ ಡೆಪಾಸಿಟ್ ಇಟ್ಟಿರಬೇಕು. ಅದೇ ₹1 ಕೇಸ್ ಹಾಕಿದ್ರೆ ನನಗೆ ನಿಮ್ಮ ದುಡ್ಡು ಬೇಡ, ನೀವು ತೆಗೆದು ಹಾಕಿರೋ ಮಾನ ಮರ್ಯಾದೆ ವಾಪಸ್ ಬೇಕು ಅಂತ ಹೇಳ್ದಂಗೆ ಆಗುತ್ತೆ. ರವಿಚಂದ್ರನ್ ಗೆದ್ದಿದ್ದೇ ಇಲ್ಲೇ.